ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶನಿವಾರ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆವರೆಗೂ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಮಧ್ಯಾಹ್ನ ಲಂಚ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಸೊಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ಸೊಪ್ಪು, ಟೊಮೆಟೊ, ಸಾಂಬಾರು ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ ಇವೆಲ್ಲನೂ ಹಾಕ್ಬಿಟ್ಟು ನಾನಿವಾಗ ಸಾರು 2 ವಿಸಿಲ್ ಕೂಗ್ತು. 2 ವಿಸಿಲ್ ಅಷ್ಟೇ ನಾನು ಹಾಕ್ಕೊಳ್ಳೋದು. ಅಷ್ಟೊತ್ತಿಗೆ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿರುತ್ತೆ, ತುಂಬಾ ಬೆಂದಿರಲ್ಲ, ಈ ಕಡೆ ಬೇಯ್ದೇನೂ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಇನ್ನು ಇವಾಗ ಇಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಮಧ್ಯಾಹ್ನ ಯಜಮಾನ್ರು ಮನೆಯಲ್ಲಿ ಇದ್ದರೆ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ, ಕೆಲವೊಂದು ಟೈಮ್ ರೈಸ್ ಮಾಡ್ತೀನಿ. ಆದಷ್ಟು ಅವ್ರ ಮನೇಲಿದ್ದರೆ ಮುದ್ದೆ ಮಾಡ್ತೀನಿ, ನೈಟು ಒಂಚೂರು ರೈಸು ಚಪಾತಿನೇ ಏನಾದರೂ ಮಾಡ್ತಾಯಿರ್ತೀನಿ. ಇನ್ನಿವಾಗ ಮುದ್ದೆ ಆಯಿತು, ಸಾಂಬಾರು ಕೂಡ ಆಗಿತ್ತು. ಇವಾಗ ಮಗನಿಗೆ ಊಟಕ್ಕೆ ಇಟ್ಕೊಡ್ತಾಯಿದ್ದೀನಿ. ನನ್ನ ಮಗ ಮುದ್ದೆ ಒಂದೇ ಊಟ ಮಾಡೋದು, ರೈಸ್ ಮತ್ತೆ ತಿನ್ನೋದಿಲ್ಲ. ಸೊ ಒಂದು ಮುದ್ದೆ ಅಷ್ಟೇ ತಿನ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಮಜ್ಜಿಗೆ ಏನಾದರೂ ಕುಡಿತೀವಿ, ಇಲ್ಲ ಅಂತಂದರೆ ಇನ್ನೇನಿಲ್ಲ. ಇನ್ನು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಮನೆ ಒರೆಸ್ಕೊಂಬರ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಗಂಟ್ಲು ನೋವಿತ್ತು. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನದಿಂದ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಬೆಳಗ್ಗೆ ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಸ್ಸಂಜೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮೇಲಿಂದ ಎಲ್ಲ ಮನೆ ಒರೆಸ್ಕೊಂಬರ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಮನೆ ಒರೆಸೋದು ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆ ಒರೆಸ್ಬಿಟ್ರೆ ಬೇಗ ಸಾಗ್ಬಿಡುತ್ತೆ ಕೆಲಸ. ಆದರೆ ಮಧ್ಯಾಹ್ನ ಟೈಮ್ ಅಂತಂದರೆ ಎಷ್ಟೊತ್ತೋ ಮಾಡಿದ್ವಿ ಅಂತ ಅನ್ನೋ ಥರ ನನಗೆ ಫೀಲಿಂಗ್ ಅನಿಸ್ತಾ ಇರುತ್ತೆ. ಕೆಲವೊಂದು ಸಲ ನಾನು ಯಾರನ್ನಾದ್ರೂ ಎಲ್ಪ್ಗೆ ತೊಗೊಂಡ್ಬಿಡೋಣ ಅಂತ ಅನಿಸುತ್ತೆ. ಯಾಕೆಂದರೆ ಒಂದಷ್ಟೊತ್ತು ನಿಂತ್ಕೊಂಡು ಅಡುಗೆ ಮಾಡ್ತಿರ್ತೀವಿ, ಹಾಗೆ ಪಾತ್ರೆ ತೊಳಿತಾ ಇರ್ತೀವಿ, ಮತ್ತು ಮನೆ ಒರೆಸ್ತಾ ಇರ್ತೀವಿ. ಬರೀ ನಿಂತ್ಕೊಂಡೇ ಮಾಡ್ತಾ ಇರೋದ್ರಿಂದ ಮೊಣಕಾಲು ನೋವು ಬಂದ್ಬಿಡುತ್ತೆ. ಹಾಗಾಗಿ ಯಾರನ್ನಾದ್ರೂ ಎಲ್ಪ್ಗೆ ತೊಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವರು ತೊಗೊಂಡಾಗ 1-2 ತಿಂಗಳು ಕರೆಕ್ಟಾಗಿ ಮಾಡ್ತಿರ್ತಾರೆ. ಆಮೇಲೆ ತುಂಬ ರಜೆಗಳು ಹಾಕೋದು, ಹಾಗೆ ಅಲ್ಲಿ ಫೋನ್ ಮಾಡಿದ್ರೆ ಪಿಕ್ಕೇ ಮಾಡಲ್ಲ, ಇಲ್ಲಾಂದರೆ ಪಿಕ್ ಮಾಡಿಬಿಟ್ಟು ಇಲ್ಲಿದ್ದೀನಿ ಬರ್ತೀನಿ ಅಂತ ಅಂದ್ಬಿಟ್ಟು 1 ಅವರು ಹಿಂಗೆಲ್ಲ ಲೇಟಾಗಿ ಬರೋದು. ಸೊ ನಮಗೂ ವೆಯ್ಟ್ ಮಾಡಿ ಒಂಥರ ಅವ್ರ ಮೇಲೆ ಕೋಪ ಜಾಸ್ತಿ ಆಗಿ ಸೊ ಇವ್ರನ್ನ ಬೇಡ ನಾವೇ ಮಾಡ್ಕೊಂಡ್ಬಿಡೋಣ, ಇವ್ರ ಟೆನ್ಷನ್ನೇ ಬೇಡ ಅಂತ ಅನಿಸ್ತಾ ಇರುತ್ತೆ. ಒಂದೊಂದು ಟೈಮು ನಮಗೆ ಹೆವಿಯಾಗಿ ಏನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ಇಟ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಇಟ್ಕೊಳ್ಳೋಕ್ಕೂ ಆಗಲ್ಲ, ಕಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನನಗೆ ಕೇಳೋದಾದರೆ, ಆದಷ್ಟು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮನೆ ಕಟ್ಸ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ. ಸೊ ತುಂಬ ದೊಡ್ಡ ಮನೆಗಳು ಕಟ್ಕೊಂಡು ಪ್ರತಿದಿನ ಬರೀ ಅದನ್ನು ಕ್ಲೀನ್ ಮಾಡು, ಇದನ್ನು ಕ್ಲೀನ್ ಮಾಡು, ಅದನ್ನು ಕ್ಲೀನ್ ಮಾಡು, ಇದನ್ನು ಕ್ಲೀನ್ ಮಾಡು, ಅಡುಗೆ ಮಾಡು, ಇದರಲ್ಲೇ ಕಳೆದೋಗ್ಬಿಡುತ್ತೆ ನಮ್ಮ ಜೀವನ ಅಂತ ಅನಿಸುತ್ತೆ. ಮಾಡ್ಕೊಳ್ಳಿಲ್ಲ ಅಂತಂದರೆ ಮನಸ್ಸು ಒಪ್ಪೋದಿಲ್ಲ, ಮಾಡ್ಕೊಳಕ್ಕೆ ಹೋದರೆ ಆರೋಗ್ಯ ಹಾಳಾಗುತ್ತೆ. ಈ ರೀತಿ ಆಗ್ತಾ ಇರುತ್ತೆ ದೊಡ್ಡ ಮನೆಗಳ ಕತೆ. ಸೊ ಹಾಗಾಗಿ ಇನ್ನು ಮುಂದೆ ಯಾರಾದರೂ ಫ್ಯೂಚರಲ್ಲಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸ್ತೀನಿ ಅಂತ ಅನ್ನೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ಆದಷ್ಟು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಮನೆ ಕಟ್ಟಿಸ್ಕೊಬೇಕು. ಉಳಿದಿದ್ದನ್ನು ಆದರೂ ಬೆಂಗಳೂರಂಥ ನಗರದಲ್ಲಿ ಆದಷ್ಟು ರೆಂಟ್ಗೇನಾದರೂ 1 ಅಥವಾ 2 ಮನೆ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಎಲ್ಲನೂ ನಾವೇ ಇರ್ತೀವಿ ಅಂತ ಅಂದ್ಬಿಟ್ಟು ಕಟ್ಕೊಂಡ್ರೆ ಕ್ಲೀನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗ ಬರೋ ಜನಗಳು ಅಷ್ಟು ಆನೆಸ್ಟಾಗಿ ಯಾರೂ ಸಿಗೋದಿಲ್ಲ, ತುಂಬಾ ಕಷ್ಟ ಕೆಲಸಗಳು ಮಾಡೋದು. ಹಾಗಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಕಟ್ಕೊಂಡ್ರೆ ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನೀವು ಡ್ಯೂಪ್ಲೆಕ್ಸ್ ಮನೆ ಕಟ್ಸ್ಕೊಂಡ್ರಲ್ವಾ ಅಂತೇಳಿ ಕೇಳ್ಬೋದು. ನನಗೆ ಈ ಥರ ಡ್ಯೂಪ್ಲೆಕ್ಸ್ ಮನೆ ಏನೂ ಇಷ್ಟ ಇರಲಿಲ್ಲ. ನಾನು ಹೇಳಿದೆ ನಮ್ಮ ಯಜಮಾನ್ರಿಗೆ ರೆಂಟ್ ಪರ್ಪಸ್ ಏನಾದರೂ ಮಾಡಿ, ಸುಮ್ಮನೆ ಎಷ್ಟು ದೊಡ್ಡ ಮನೆ ಬೇಡ ಅಂತ ಅಂದ್ಬಿಟ್ಟು. ಆದರೆ ಅವ್ರಿಗೆ ರೆಂಟ್ ಮನೆ ಇಷ್ಟ, ಅಂದರೆ ರೆಂಟ್ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಇದನ್ನು ಪ್ಲ್ಯಾನ್ ಮಾಡಿ ಕಟ್ಟಿಸಿದ್ದು. ಆವಾಗ ಕಟ್ಟಿಸ್ಬೇಕಾದಾಗ ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನನಗೇನು ಸ್ವಂತ ಮನೆ ಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಈ ಥರ ತುಂಬ ಜಾಸ್ತಿ ಕೆಲಸಗಳು, ಇಷ್ಟೆಲ್ಲ ಕೆಲಸಗಳಿರುತ್ತಂತ ನಂಗೆ ಗೊತ್ತೂ ಇಲ್ಲ. ನಾನೆಲ್ಲೋ ಯಾರನ್ನೂ ನೋಡಿ ಎಕ್ಸ್ಪೀರಿಯೆನ್ಸ್
ಮಾಡಿರಲಿಲ್ಲ. ಹಾಗಾಗಿ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಕಟ್ಟಿಸ್ಬೇಕಾದಾಗೇನೋ ಖುಷಿ ಇತ್ತು. ಆಮೇಲೆ ಮನೆಗೆ ಬಂದು ಮಾಡ್ಕೊತಾ ಇದ್ದೀವಲ್ಲ ಇವಾಗ ಅನಿಸ್ತಾ ಇದೆ ಬರೀ ಲೈಫೆಲ್ಲ ಬರೀ ಇದೆ, ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಇದರಲ್ಲೇ ಕಳೆದೋಗ್ತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ 3 ಗಂಟೆಯಿಂದ ಮನೆ ಒರೆಸೋದಕ್ಕೆ ಶುರು ಮಾಡಿದ ಮೇಲೆ 3 ಗಂಟೆಯಿಂದ 4 ಗಂಟೆ 1 ಅವರ್ ಬೇಕಾಗುತ್ತೆ. ಮೇಲ್ಗಡೆ 1 ಅವರ್ ಆಗುತ್ತೆ, 1.25 ಗಂಟೆ ಕೂಡ ಆಗುತ್ತೆ. ಒರೆಸಿ ನಾನು ಕೆಳಗಡೆ ಬಂದೆ ಟೀ ಮಾಡೋಣ ಅಂತ. ಅಷ್ಟೊತ್ತಿಗೆ ಜೋರು ಮಳೆ ಶುರುವಾಯಿತು. ಸರಿ, ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಹಾಗೆ ಮಳೆ ಇನ್ನೇನು ಲಾಸ್ಟು ಅನಿಸುತ್ತೆ, ಇನ್ನೊಂದು ಸಲ 2 ಸಲ ಬಂದರೆ ಸುಸ್ತು. ಇನ್ನು ನೆಕ್ಸ್ಟ್ ಇಯರೇ ಮಳೆ ಸೀಸನ್ ಅಲ್ವಾ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡು ಇಲ್ಲಿ ಇವಾಗ ಟೀ ಮಾಡೋದಕ್ಕೆ ಅಂತೇಳಿ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಫಸ್ಟ್ ಹಾಲು ಕಾಯಿಸ್ಬಿಟ್ಟು ಈವ್ನಿಂಗು ಜ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಹಾಲನ್ನು ಎತ್ತಿಡ್ತಾ ಇದ್ದೀನಿ. ನಾನು ಮಿಲ್ಕ್ ಶೇಕ್ ಏನಾದರೂ ಮಾಡಬೇಕು ಅಂತಂದರೆ ಹಾಲು ಕಾಯಿಸಿ ತಣ್ಣಗಾಗಿದ್ದನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಇವಾಗ ಹಾಲನ್ನು ಎತ್ತಿಟ್ಟು ಇವಾಗ ಮತ್ತೆ ಟೀ ಮಾಡ್ತಾಯಿದ್ದೀನಿ. ಪೂಜೆಗೆ ಇನ್ನು ಹೂವು ತಂದಿರಲಿಲ್ಲ. ಬೆಳಗ್ಗೆ ಬಂದಿದ್ದರು, ಆದರೆ ನಾನು ಇನ್ನು ಸ್ನಾನ ಮಾಡ್ದಲೇ ಹೂವು ತಗೊಳ್ಳಲ್ಲ. ಹಾಗಾಗಿ ಹೂವು ಬೆಳಗ್ಗೆ ತಗೊಳಕ್ಕಾಗಲಿಲ್ಲ. ಮತ್ತು ಮುಸ್ಸಂಜೆ ಹೋಗಿ ಸ್ನಾನ ಮಾಡ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ಮೇನ್ ರೋಡಲ್ಲಿ ಒಂದು 3-4 ಕಡೆ ಇಟ್ಟಿರ್ತಾರೆ. ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡ್ರೆ ವಿಚಿತ್ರ ಮಳೆ ಬಿಡಲೇ ಇಲ್ಲ. ಅದಕ್ಕೋಸ್ಕರ ಟೆರೆಸ್ ಮೇಲೆ ಎಷ್ಟು ಹೂ ಇತ್ತು ಅಷ್ಟು ಹೂವನ್ನ ಕಿತ್ಕೊಂಡ್ಬಂದು ಒಂದು ಸ್ವಲ್ಪ ಮನೆಯಲ್ಲೂ ಕೂಡ ಸೇವಂತಿಗೆ ಒಂದು ಸ್ವಲ್ಪ ಇತ್ತು, ಅದರಲ್ಲೇ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಹೂವು ತರೋಕ್ಕಾಗಲಿಲ್ಲ. ಹಾಗಾಗಿ ಒಂಥರ ಅನ್ನಿಸ್ತಾ ಇತ್ತು, ಸ್ವಲ್ಪ ಹೂವು ಜಾಸ್ತಿ ಇದ್ದರೆ ಮನೆ ವಾರದ ದಿನ ಚೆನ್ನಾಗಿರುತ್ತಲ್ವ. ಸೊ ಮಳೆ ಬಂದಿದ್ದರಿಂದ ಇರೋ ಹೂವಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ತುಳಸಿ ಬೃಂದಾವನಕ್ಕೂ ಕೂಡ ದೀಪ ಹಚ್ಚಿಡ್ತಾಯಿದ್ದೀನಿ. ಇಲ್ಲಿ ಹೊಸ್ಲ ಹತ್ರ ಹಚ್ಚೋಣ ಅಂತ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಹಾಗಾಗಿ ತುಳಸಿ ಕಟ್ಟೆಗೆ ಒಂದು ಇಟ್ಬಿಡೋಣ ಬಿಡು ಅಂತ ಅಂದ್ಬಿಟ್ಟು, ಅದು ಆರೋದ್ರೆ ಮತ್ತೆ ಹಚ್ಚೋಣ ಬಿಡು ಅದೊಂದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಜಸ್ಟು ತುಳಸಿ ಕಟ್ಟೆಗೆ ಒಂದು ಹಚ್ತಾ ಇದ್ದೀನಿ. ಶನಿವಾರ ಆ್ಯಕ್ಚುಲಿ ಹೊಸ್ಲಿಗೇನು ಹಚ್ಚಲ್ಲ ನಾನು ದೀಪನ. ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಕಾರ್ತಿಕ್ ಮಾಸ ಮುಗಿಯೋವರೆಗೂ ಹೊಸ್ಲಿಗೂ ಮತ್ತು ಇದು ತುಳಸಿ ಕಟ್ಟೆಗೂ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ಈಗ ಒಳಗಡೆ ಗಣಪನಿಗೆ ಪೂಜೆ ಮಾಡಿ ಬಂದು ಇವಾಗ ಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊತಾ ಇದ್ದೀನಿ. ಅಲ್ಲಿ ರಾಧೆ ಕೃಷ್ಣ ಹಾಗೆ ಶ್ರೀನಿವಾಸ ಸ್ವಾಮಿ, ಪದ್ಮಾವತಿ ಅಮ್ಮನವ್ರಿಗೆ ಕೂಡ ಪೂಜೆ ಮಾಡಿ ಈಗ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ. ಕೂತ್ಕೊಂಡು ಪೂಜೆ ಮಾಡಿದ್ರೆ ಸಮಾಧಾನ ಅಂತ ಅನಿಸುತ್ತೆ ನನಗೆ. ಆದರೆ ಮಳೆ ಬಂದಿದ್ದರಿಂದ ತೇವ ಆಗಿತ್ತು, ಹಾಗಾಗಿ ನಿಂತ್ಕೊಂಡೇ ಪೂಜೆ ಮಾಡಿ ಒಂದು 5 ಸುತ್ತ ಹಾಕ್ತೆ ನಾನು. ತುಳಸಿ ಬೃಂದಾವನ ಇದ್ದಿದ್ರೆ ಒಂದು 21 ಸಲ ನಾನು ಸುತ್ತ ಹಾಕಿ ಪೂಜೆ ಮಾಡ್ಬೋದಾಗಿತ್ತು. ಅದರಲ್ಲೂ ಮದುವೆ ಆಗದಿರೋ ಹೆಣ್ಮಕ್ಳು ತುಳಸಿ ಬೃಂದಾವನನ ಪ್ರತಿದಿನ 21 ಬಾರಿ 28 ಬಾರಿ ತುಳಸಿ ಬೃಂದಾವನಕ್ಕೆ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಒಳ್ಳೆ ಗಂಡ ಸಿಗ್ತಾರೆ, ಹಾಗೆ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. 2009 ನಾವು ಬೆಂಗಳೂರಿಗೆ ಬಂದಿದ್ದು ದಾವಣಗೆರೆಯಿಂದ. ಆವಾಗ ನಾವು ಪದ್ಮನಾಭ ನಗರಕ್ಕೆ ಫಸ್ಟ್ ಏರಿಯಾನೇ ಪದ್ಮನಾಭ ನಗರ. ನಮ್ಮ ಮನೆ ಮುಂದೆ ಒಂದು ಅಪಾರ್ಟ್ಮೆಂಟ್ ಇತ್ತು. ಆ ಅಪಾರ್ಟ್ಮೆಂಟಲ್ಲಿ 2 ಗಂಡ ಹೆಂಡತಿ, ಒಬ್ಬಳು ಮಗಳಿರ್ತಾಳೆ. ಅವರು ಬಾಲ್ಕನಿಯಲ್ಲಿ ತುಳಸಿ ಬೃಂದಾವನನ ಬಾಲ್ಕನಿಯಲ್ಲಿ ಮಧ್ಯದಲ್ಲಿ ಇಟ್ಕೊಂಡಿದ್ರು. ಆ 2 ಗಂಡ ಹೆಂಡತಿಗೆ ಆ ಮಗಳು ಕಾಲೇಜ್ಗೆ ಹೋಗೋಳು, ಆ್ಯಕ್ಚುಲಿ ಅಷ್ಟು ದೊಡ್ಡವಳಾಗಿದ್ಲು. ಆ ಹುಡುಗಿ ಪ್ರತಿದಿನ ಬೆಳಗ್ಗೆ ಒಂದು 7 ಗಂಟೆಗೆ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ತುಳಸಿ ಬೃಂದಾವನಕ್ಕೆ ಒಂದು 21 ಬಾರಿ ಆ ಹುಡುಗಿ ನಮಸ್ಕಾರ ಮಾಡ್ಕೊತಾ ಇದ್ಲು. ನಾನು ಯಾಕೆ ಇಷ್ಟೊಂದು ರೌಂಡ್ ಆಗ್ತಾರೆ ಹುಡುಗಿ ಅಂತ ಅಂದ್ಕೊತಿದ್ದೆ. ನನಗೆ ಆವಾಗ ಅಷ್ಟೊಂದು ಪೂಜೆಗಳ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೂ ಕೂಡ ತುಂಬ ಚಿಕ್ಕ ಏಜ್ ಇತ್ತು ಆವಾಗ, ಒಂದು 22 ವರ್ಷ ಇರ್ತೇನೋ ಅಂತ ಅನಿಸುತ್ತೆ. ಅಷ್ಟು ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಆಮೇಲೆ ಯಾರನ್ನ ಕೇಳಿದಾಗ ಇಷ್ಟು ಬಾರಿ ಹುಡುಗಿ ತುಳಸಿ ಬೃಂದಾವನನ ಇಷ್ಟು ಬಾರಿ ಸುತ್ತ ಆಗ್ತಾನೆ ಇರ್ತಾಳೆ ಅಂತ ಕೇಳಿದಾಗ, ಸೊ ಇನ್ನೇನು ಮದುವೆ ವಯಸ್ಸಿಗೆ ಬಂದಿದ್ರಲ್ವ, ಆಲ್ರೆಡಿ ಕಾಲೇಜ್ಗೆ ಹೋಗ್ತಾ ಇದ್ಲ ಹುಡುಗಿ. ಸೊ ಈ ರೀತಿ ತುಳಸಿ ಬೃಂದಾವನಕ್ಕೆ ನಮಸ್ಕಾರ ಹಾಕೋದ್ರಿಂದ ಒಳ್ಳೆ ಗಂಡ ಸಿಗ್ತಾನೆ, ಹಾಗೆ ಬೇಗ ಮದುವೆ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳಿದ್ರು ಯಾರೋ ನನಗೆ. ಪೂಜೆ ಎಲ್ಲ ಮಾಡಿ ಈಗ ಒಂದು 6:45 ಆಗಿತ್ತು.
ಆವಾಗಲೇ ನಾನು ಟೀ ಮಾಡುವಾಗ ಹಾಲು ಎತ್ತಿಟ್ಟಿದ್ನಲ್ವ, ಸೊ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದೀನಿ ಈಗ ಕುಡಿಯೋಣ ಅಂತ ಅಂದ್ಬಿಟ್ಟು. ಪ್ರತಿದಿನ ಒಂದೊಂದು ಜ್ಯೂಸ್ ಕುಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಆದಷ್ಟು ಇವಾಗ ಕಡಿಮೆ ಮಾಡಿದ್ದೀನಿ, ಮೊದಲೆಲ್ಲ ಜಾಸ್ತಿ ಕುಡಿತಾ ಇದ್ದೆ. ಯಾಕೆಂದರೆ ಶುಗರ್ ಕಂಟೆಂಟು ಒಳ್ಳೇದಲ್ಲ ಹಾಲುಗಳಿಗಾಗಿರ್ಬೋದು, ಹೆಲ್ತ್ಗಾಗಿರ್ಬೋದು. ಶುಗರ್ ಇಲ್ದೇ ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಜ್ಯೂಸ್ ಕುಡಿಯೋದು. ಆದಷ್ಟು ಡೈರೆಕ್ಟ್ ಫ್ರೂಟ್ಸ್ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನಿವಾಗ ನನಗೂ ನನ್ನ ಮಗಳಿಗೆ ಮಾತ್ರ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದು. ನನ್ನ ಮಗನಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತು, ಗಂಟ್ಲಲ್ಲೆಲ್ಲ ಕಿಚ ಕಿಚ ಅಂತ ಏನೋ ಅಂತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಹಾಗಾಗಿ ಮಾಡ್ಕೊಡ್ಲಿಲ್ಲ. ನಾನು ಮತ್ತು ನನ್ನ ಮಗಳಿಬ್ಬರೇ, ಅದು ಪಚ್ಚಬಾಳೆಹಣ್ಣು ಅಲ್ವಾ, ಸ್ವಲ್ಪ ಕೋಲ್ಡ್ ಅಲ್ವಾ, ಹಾಗಾಗಿ ಅವನಿಗೆ ಕೊಡಲಿಲ್ಲ. ನಾನು ಮತ್ತು ನನ್ನ ಮಗಳು ಕುಡ್ಕೊಂಡ್ವಿ. ನಾನು ಬನಾನಾ ಮಿಲ್ಕ್ ಶೇಕ್ಗೆ ಒಂದು ಸ್ವಲ್ಪ ಇದು ಗೋಡಂಬಿ ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತೀನಿ. ಸೊ ಮಧ್ಯದಲ್ಲಿ ಬಾಯಿಗೆ ನಟ್ಸು ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತಲ್ವ ಜ್ಯೂಸು, ಹಾಗಾಗಿ ಹಾಕ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಇವರು ಗುರುವಾರ ಏನೋ ಹೊರಗಡೆಯಿಂದ ಗೋಬಿ ಮಂಚೂರಿ ತೊಗೊಂಬಂದು ಕೊಡಲಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಇಲ್ಲ ಅಂದರೆ ಒಂದು ಸಲ ತರಿಸಿದ್ದೆ ನಾನು. ಇವಾಗ ಫುಡ್ ಕಲರ್ ಎಲ್ಲ ಅವಾಯ್ಡ್ ಮಾಡಿದ್ದಾರಲ್ವ, ಫುಡ್ ಕಲರ್ ಎಲ್ಲ ಹಾಕೋಂಗಿಲ್ಲ. ಹಾಗಾಗಿ ತಂದಿದ್ರು ಒಂದು ಸಲ, ವೈಟ್ಗೆ ಇರುತ್ತೆ ಗೋಬಿ ಮಂಚೂರಿ. ಹಾಗಾಗಿ ಅದನ್ನು ನೋಡಿದ್ರೆ ತಿನ್ನಬೇಕು ಅಂತ ಅನಿಸಲ್ಲ. ಹಾಗಾಗಿ ಬೇಡ ನಾನು ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾವಾದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅದೆಲ್ಲ ಹಾಕ್ಬಿಟ್ಟು ಒಳ್ಳೆ ಟೇಸ್ಟಿಯಾಗಿ ಮಾಡ್ತೀವಿ. ಆದರೆ ಇವಾಗೆಲ್ಲ ಅವ್ರು ಫುಡ್ ಕಲರ್ ಏನೂ ಹಾಕೋಂಗಿಲ್ಲ. ಹಾಗಾಗಿ ಒಂಚೂರು ಟೇಸ್ಟ್ ಇರೋಲ್ಲ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನಂತಂದರೆ ಅವರು ನೀಟಾಗಿ ಹುಳ ಗಿಳ ಅದೆಲ್ಲ ನೋಡಿಕೊಂಡು ಮಾಡ್ತಾರೋ ಇಲ್ಲೋ ಅನ್ನೋ ಥರ ಒಂದು ಭಯ ಇರುತ್ತೆ. ಹಾಗಾಗಿ ನಾವೇ ಆದರೆ ಮನೆಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನ ಬೇಯಿಸ್ಬಿಟ್ಟು, ಸೊ ನಾನು ಇವಾಗ ಅರಿಶಿನ ಹಾಕಿ ಅದನ್ನು ಬೇಯಿಸಿ ಶೋಧಿಸ್ಬಿಟ್ಟು ಅದು ತಣ್ಣೀರು ಬಿಟ್ಟೆ, ಬೇಗ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಒಂದೆರಡು ಸಲ ತಣ್ಣೀರು ಬಿಟ್ಬಿಟ್ಟು ಈ ಬ್ಯಾಟರ್ ರೆಡಿ ಆಗೋಷ್ಟೊತ್ತಿಗೆ ಹೂಕೋಸು ಕೂಡ ತಣ್ಣಗಾಗಿತ್ತು. ಇಲ್ಲಿ ನಾನು ಮನೆಯಲ್ಲೇ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೈದಾ, ಕಾರ್ನ್ಫ್ಲೋರು, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಈಗ ಗೋಬಿ ಮಂಚೂರಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆಗೆ ನಾನು ಕೆಲಸನ ಶುರು ಮಾಡಿದ್ದು, ರಾತ್ರಿ 10 ಗಂಟೆಗೆ ಸ್ಟಾಪ್ ಆಗಿದೆ. ಈಗ ಆ ಗೋಬಿ ಎಲ್ಲ ಡೀಪ್ ಫ್ರೈ ಮಾಡೋಷ್ಟೊತ್ತಿಗೆ ಸುಮಾರು ಏನಿಲ್ಲ ಅಂದರೂ 1 ಅವರ್ ಹತ್ತತ್ರ ಆಗೋಗ್ಬಿಡುತ್ತೆ. ಯಾಕೆಂದರೆ ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಲ್ವ, ಹಾಗಾಗಿ. ಸೊ ಇವೆಲ್ಲ ಕರೆದಿಟ್ಕೊಂಡು ಈ ಕಡೆ ಏನು ಒಗ್ಗರಣೆ ಕೊಡೋದಕ್ಕೆ ನಾನು ಕ್ಯಾಪ್ಸಿಕಮು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಕೂಡ, ಹಸಿರುಮೆಣ್ಸಿನ್ಕಾಯಿ ಇವೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ 3 ಗಂಟೆಗೆ ನಾನು ಕೆಲಸನ ಶುರು ಮಾಡಿದ್ದು, ರಾತ್ರಿ 10 ಗಂಟೆಗೆ ಎಂಡಾಯಿತು. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು. ಗೃಹಿಣಿಯರು ಎಷ್ಟು ಬ್ಯುಸಿಯಾಗಿರ್ತಾರಲ್ವ, ನನಗೆ ಈ ರೀತಿಯಾಗಿ ಬ್ಯುಸಿಯಾಗಿರೋದು ಇಷ್ಟ. ಆದರೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲು ಪೇಯ್ನ್ ಬರುತ್ತಲ್ವ, ಆವಾಗ ಯಪ್ಪ ಯಾರಿಗೆ ಬೇಕು ಕೆಲಸಗಳಂತ ಅನಿಸ್ಬಿಡುತ್ತೆ. ಇನ್ನು ಇವಾಗ ಡೀಪ್ ಫ್ರೈ ಮಾಡಿದ್ದೆಲ್ಲ ಆಯಿತು. ಆ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಒಂದು ಲೋಟಕ್ಕೆ ಹಾಕಿಟ್ಟು ಒಗ್ಗರಣೆ ಹಾಕೋದಕ್ಕೆ ಎಷ್ಟು ಬೇಕೋ ಎಣ್ಣೆನ ಅಷ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ಪಾತ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದೇ ಕಡೆಗೆ ನಾನು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಎಲ್ಲ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ನಾನು. ಸೊ ಹಸಿರುಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲನೂ ಹಾಕಿ ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 50% ಅಷ್ಟೇ ನಾನು ಫ್ರೈ ಮಾಡ್ಕೊತಾ ಇರೋದು. ಕ್ರಂಚಿ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಹಾಗಾಗಿ. ಈ ಚಳಿಗೆ ಗೋಬಿ ಮಂಚೂರಿ ಜೊತೆಗೆ ಫ್ರೈಡ್ ರೈಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ನನಗೆ. ಆದರೆ ಮಧ್ಯಾಹ್ನ ಮೊಸಪ್ಪು ಸಾಂಬಾರು ಮಾಡಿದ್ನಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇಲ್ಲ ಸಾಂಬಾರು ಏನಾದ್ರು ಇಲ್ಲ ಅಂದಿದ್ರೆ ಫ್ರೈಡ್ ರೈಸ್ ಮಾಡಿಬಿಡ್ತಾ ಇದ್ದೆ. ಇನ್ನಿವಾಗ ಸಾಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಕಾರ್ನ್ಫ್ಲೋರು ಮತ್ತು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಇವೆಲ್ಲ ಸಾಸುಗಳು ಹಾಕಿ ಇಟ್ಕೊಂಡಿದ್ದೆ. ಲಾಸ್ಟಿಗೆ ಟೊಮೆಟೊ ಕೆಚ್ಚಪ್ ಹಾಕಿರಲಿಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಟೊಮೆಟೊ ಕೆಚ್ಚಪ್ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಕದ್ದಿಟ್ಕೊಂಡಿರೋಂಥ ಗೋಬಿ ಕೂಡ ಹಾಕ್ತಾಯಿದ್ದೀನಿ.
ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ, ಹಾಗಾಗಿ ಟಾಸ್ ಮಾಡ್ತೀನಿ ನಾನು ಇವಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಟಾಸ್ ಮಾಡಿಬಿಟ್ರೆ ನೀಟಾಗಿ ಆ ಸಾಸೆಲ್ಲ ಹೋಗಿ ನೀಟಾಗಿ ಈವನಾಗೆ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಟಾಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಟಾಸ್ ಮಾಡೋದ್ರಿಂದ ಈವನಾಗೆ ಮಿಕ್ಸ್ ಆಗುತ್ತೆ. ಇನ್ನು ಇವಾಗ ಮಕ್ಕಳಿಗೆ ನಾನು ಗೋಬಿ ಮಂಚೂರಿನ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಆಗಲೇ 8 ಕಾಲ ಆಗಿತ್ತು. ಸೊ ಎಲ್ಲ ಕೆಲಸಗಳು ಮುಗಿಸಿ ಇವೆಲ್ಲ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಮತ್ತು ಹೊರಗಡೆಗಿಂತ ಮನೆಯಲ್ಲಿ ಹೈಜಿನಾಗೆ ಮಾಡಿರ್ತೀವಲ್ಲ, ಸೊ ಟೈಮ್ನೆಲ್ಲ ನೋಡೋಕ್ಕೆ ಹೋಗಬಾರ್ದು. ಒಂಚೂರು ಇದನ್ನ ತಿಂದ್ಬಿಟ್ಟು ಆಮೇಲೆ ಏನಾದರೂ ರೈಸ್ ತಿನ್ನಂಗಿದ್ರೆ ತಿನ್ನಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ. ಹಾಗೆ ಯಜಮಾನರು ಕೂಡ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಅವರು ಕೂಡ ಅದೇ ಹೇಳ್ತಿರ್ತಾರೆ. ಸೊ ಅವ್ರು ಏನು ಕೇಳ್ತಾರೋ ಅದನ್ನು ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಆದಷ್ಟು ಹೈಜಿನಾಗೆ. ಸೊ ನನಗೆ ಯಜಮಾನರು ಎಷ್ಟು ಇಂಪಾರ್ಟೆಂಟೋ ಮಕ್ಕಳು ಕೂಡ ಅಷ್ಟೇ ಇಂಪಾರ್ಟೆಂಟು. ನನಗೆ 3 ಜನನೂ ಒಂದೇ ರೀತಿಯೇ, ಒಬ್ರಿಗೊಂದು ಮಾಡಲ್ಲ ನಾನು. ಸೊ 3 ಜನಕ್ಕೆ ಏನೇನು ಬೇಕೋ ಅದನ್ನೇ ಮಾಡಿಡ್ತಾ ಇರ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಮಾಡಿಕೊಟ್ಮೇಲೆ ರೆಸ್ಟ್ ಮಾಡಿದ್ದಿದ್ದೆ ಅಲ್ವಾ, ರೆಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲ ಮಾಡಿಕೊಟ್ಬಿಡ್ತೀನಿ. ನಮಗೆ ಗೃಹಿಣಿಯರಿಗೆ ಮನೆ ಮತ್ತು ಯಜಮಾನರು ಮಕ್ಕಳೇ ಅಲ್ವಾ ಪ್ರಪಂಚ, ಇನ್ನೇನಿದೆ ಅಲ್ವಾ. ಹಾಗಾಗಿ ಏನು ಸ್ವಲ್ಪ ಬೇಜಾರಾಗುತ್ತೆ, ಯಾವಾಗಲೂ ಬರೀ ತಿಕ್ಕೋದು ತೊಳೆಯೋದು ತಿನ್ನೋದೇ ಅಂತ ಅಂದ್ಬಿಟ್ಟು. ಹಾಗಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಇದೇನು ತಪ್ಪೋದಿಲ್ಲ ಅಲ್ವಾ. ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೇದು ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇರ್ತೀನಿ. ಇನ್ನು ನಾನು ಕೂಡ ಗೋಬಿ ಮಂಚೂರಿ ತಿಂದು ಈಗ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಈ ಥರ ಮಾಡಿದ್ವಿ ಅಂತಂದರೆ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ, ಮಧ್ಯಾಹ್ನದ್ದು ತೊಳೆದಿರಲಿಲ್ಲ. ಹಾಗಾಗಿ ಮಧ್ಯಾಹ್ನದ್ದು ಊಟದ್ದು ಮತ್ತು ಟೀ ಕಾಫಿ ಮಾಡಿದ್ದು ಮತ್ತು ಮಿಲ್ಕ್ ಶೇಕ್ ಮಾಡಿದ್ದು ಮತ್ತು ಇದು ಗೋಬಿ ಮಂಚೂರಿ ಅದೆಲ್ಲ ಮಾಡಿದ್ದು ಅವೆಲ್ಲನೂ ಇದ್ವಲ್ವ. ಹಾಗಾಗಿ ಇವಾಗೆಲ್ಲ ಪಾತ್ರೆ ವಾಶ್ ಮಾಡಿ ಇಡ್ತಾ ಇದ್ದೀನಿ ನೈಟು. ರಾತ್ರಿ ಎಲ್ಲ ತೊಳೆದಿಟ್ಬಿಟ್ರೆ ಬೆಳಗ್ಗೆ ಕಿಚನ್ ನೋಡೋದಕ್ಕೆ ನೀಟಾಗಿರುತ್ತಲ್ವ. ಹಾಗಾಗಿ ಮತ್ತು ಸಂಡೇ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದಾಳ್ತೀವಲ್ವ, ಹಾಗಾಗಿ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟೆನ್ಷನ್ ಇರಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಿಚನಲ್ಲಿ ಇರುವಂಥ ಪಾತ್ರೆನೆಲ್ಲ ವಾಶ್ ಮಾಡಿಟ್ಟೆ. ಇನ್ನು ಗ್ಯಾಸ್ ಎಲ್ಲ ಒರೆಸ್ಕೊಬೇಕು. ನಾನು ಇನ್ನೂ ಊಟ ಮಾಡಿರಲಿಲ್ಲ. ಗೋಬಿ ಸ್ವಲ್ಪ ಇವ್ರಿಗಿಂತ ಲೇಟಾಗಿ ನಾನೇ ತಿಂದಿತ್ತಲ್ವ, ಹಾಗಾಗಿ ನನಗಿನ್ನೂ ಹೊಟ್ಟೆ ಹಶ್ವಾಗಿರಲಿಲ್ಲ. ಆಗಲೇ 9:30 ಆಗಿತ್ತು. ಈಗ ಆ ಪಾತ್ರೆ ಎಲ್ಲ ತೊಳೆದು ನಾನು ಗ್ಯಾಸ್ ಒರೆಸೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಸೊ ಈಗ ಗ್ಯಾಸೆಲ್ಲ ನೀಟಾಗಿ ಆಯಿಲ್ದೆಲ್ಲ ಏನಾದರೂ ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವಿಮ್ ಜೆಲ್ ಹಾಕ್ಬಿಟ್ಟು ಸ್ಕ್ರಬ್ ತೊಗೊಂಡು ಎಲ್ಲ ಕೌಂಟರ್ ಟಾಪ್ನ ಎಲ್ಲ ಉಜ್ಜಿಬಿಟ್ಟು ಒರೆಸ್ಕೊತಾ ಇದ್ದೀನಿ. ಗೋಬಿ ಮಂಚೂರಿ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲಿಲ್ಲಂತೆ. ಯಾಕೆ ಅಂತಂದರೆ ನನ್ನ ಹತ್ರ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದ್ದಿದ್ದು, ಇದು ಫಿಲ್ಟರ್ ಆಯಿಲ್ ಇರಲಿಲ್ಲ ಮನೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ. ಗಾಣದ ಎಣ್ಣೆ ಏನಾಗುತ್ತೆ ಅಂತಂದರೆ ಡೀಪ್ ಫ್ರೈ ಮಾಡಿದ್ರೆ, ನಾನಿವತ್ತು ಸನ್ಫ್ಲವರ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋದು. ಅದು ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ಒಂದು ಸ್ವಲ್ಪ ಅದು ಫಿಲ್ಟರ್ ಆಗಿರಲ್ಲ ಅಲ್ವಾ, ನ್ಯಾಚುರಲ್ ಸ್ಮೆಲ್ ಹಂಗೆ ಬರ್ತಾ ಇರುತ್ತೆ. ಒಂಥರ ಸೂರ್ಯಕಾಂತಿ ಇರುತ್ತಲ್ವ, ಅದೇ ಥರನೇ ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ ಅವ್ರಿಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಅದು ಒಗ್ಗೋವರೆಗೂ ನಮಗೆ ಅಡ್ಜಸ್ಟ್ ಆಗೋವರೆಗೂ ಅದನ್ನು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಒಂದು 4-5 ಪೀಸ್ ತಿಂದರೆ ಅಷ್ಟೇನಂತೆ. ನನಗೆ ಇಷ್ಟ ಆಗಲಿಲ್ಲ. ಗೋಬಿ ಚೆನ್ನಾಗಿರುತ್ತೆ, ಬಟ್ ಎಣ್ಣೆ ಸ್ಮೆಲ್ ಬರ್ತದೆ ಅಂತ ಅಂದ್ಬಿಟ್ಟು ಅವರು ವಾಪಸ್ ತಗೊಂಬಂದರು. ಮಕ್ಕಳಿಬ್ಬರು ತಿಂದ್ಕೊಂಡ್ರು. ನನಗೂ ಅಷ್ಟೇ ಸ್ವಲ್ಪ ಇಷ್ಟ ಆಯಿತು. ಅದು ಸ್ಮೆಲ್ಲು, ಎಣ್ಣೆ ಸ್ಮೆಲ್ ಹಾಗೆ ಹೊಡಿತಾ ಇತ್ತು. ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ವಾ ಕೋಲ್ಡ್ ಪ್ರೆಸ್ಡ್ ಆಯಿಲು, ಒಗ್ಗಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಅದನ್ನೇ ಮಾತಾಡ್ತಾ ಇದ್ವಿ. ಈಗ ಬರ್ತಾ ಇರೋಂಥ ಕ್ಯಾನ್ಸರ್ಗಳು ಕೂಡ ನಾವು ತಿನ್ನೋ ಎಣ್ಣೆಯಿಂದನೇ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು
ಸೊ ಇವ್ರು ಹೇಳ್ತಾ ಇರ್ತಾರೆ ಆದಷ್ಟು ಪ್ಲಾಸ್ಟಿಕ್ ಕನ್ಸ್ಯೂಮ್ಷನಿಂದ ಹಾಗೆ ನಾವು ತಿನ್ನೋ ಆಯಿಲಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಒಂದು ಸಲ 2 ಸಲ ಹಾಗಾಗುತ್ತೆ ಮತ್ತು ಅದೇ ಅಭ್ಯಾಸ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಈಗ ನಾನು ಕೂಡ ಗ್ಯಾಸ್ ಎಲ್ಲ ಒರೆಸ್ದೆ, ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡೋಣ ಅಂತೇಳ್ಬಿಟ್ಟು ಬಿಗ್ ಬಾಸ್ ಬರ್ತಾಯಿತ್ತು ನೋಡ್ಕೊತ ಊಟನ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೀಗಿತ್ತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.